ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಹಿರಿಯೂರು ಮತಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಂತಹ ಬಿಜೆಪಿಗೆ ಶಾಕ್ ಎದುರಾಗಿದೆ. ಹಿರಿಯೂರು ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಬಿಜೆಪಿಗೆ ಇದೀಗ ಶಾಕ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿಗೆ ಶಾಕ್ ಆಗುವ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಹಿರಿಯೂರು ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಬಹುತೇಕ ಫಿಕ್ಸ್. ಬಿಜೆಪಿಗೆ ಶಾಕ್ ಆಗುವ ಹೇಳಿಕೆಯನ್ನ ಕೊಟ್ಟ ಎಚ್ಡಿ ಕುಮಾರಸ್ವಾಮಿ. ಹಿರಿಯೂರಿನಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಯಬೇಕು, ಉಪಸಮರದಲ್ಲಿ ಜೆಡಿಎಸ್ ಸ್ಪರ್ಧಿಸಬೇಕು ಎಂಬ ಇಚ್ಛೆ ಇದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇನೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ದೋಸ್ತಿ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದ ಎಚ್ಡಿಕೆ ಮಾತು ಇದೀಗ. ಹಿರಿಯೂರು ಮತಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ರಾಜ್ಯ ಬಿಜೆಪಿಗೆ ಇದರಿಂದ ಶಾಕ್ ಎದುರಾಗಿದೆ. ಕಳೆದ 2 ಉಪಚುನಾವಣೆಗಳಲ್ಲಿ ಸೋತಿದ್ದಂತಹ ಬಿಜೆಪಿ ಹೀಗಾಗಿ ನಮಗೆ ಚಾನ್ಸ್ ಕೊಡಿ ಅಂತ ಗೆದ್ದು ತೋರಿಸ್ತೀವಿ ಅಂತ ಹೇಳಿರುವಂತದ್ದು ಎಚ್ಡಿಕೆ. ಇನ್ನು ಹಿರಿಯೂರು ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಶಾಕ್ ಆಗುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಹಿರಿಯೂರಿನಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಯಬೇಕು ಅಂತ ಹೇಳಿದ್ದಾರೆ. ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಉಪಸಮರದಲ್ಲಿ ಜೆಡಿಎಸ್ ಸ್ಪರ್ಧಿಸಬೇಕು ಎಂಬ ಇಚ್ಛೆ ಇದೆ ಅಂತ ಕೂಡ ಹೇಳಿರುವಂತದ್ದು. ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇನೆ ಈ ಸಂಬಂಧ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತಾಗಿ ದೋಸ್ತಿ ಪಾಳ್ಯದಲ್ಲಿ ಇದೀಗ ಸಂಚಲನ ಮೂಡಿಸಿದೆ ಎಚ್ಡಿಕೆಯವರ ಮಾತು. ಹಿರಿಯೂರು ಮತಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ರಾಜ್ಯ ಬಿಜೆಪಿಗೆ ಈಗ ಶಾಕ್ ಅಂತಾನೆ ಹೇಳಬಹುದು. ಕಳೆದ 2 ಉಪಚುನಾವಣೆಗಳಲ್ಲಿ ಬಿಜೆಪಿ ಸೋಲನ್ನ ಉಂಡಿರುವಂಥದ್ದು. ಹೀಗಾಗಿ ನಮಗ್ ಚಾನ್ಸ್ ಕೊಡಿ, ಗೆದ್ದು ತೋರಿಸ್ತೀವಿ ಅಂತ ಹೇಳಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. ಸರ್ಕಾರದಲ್ಲಿ ಯಾವುದನ್ನ ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್. ನಮ್ಮ ಗಮನಕ್ಕೆ ಬಂದಿರುತ್ತೆ, ಕುಮಾರಸ್ವಾಮಿ ಅವರೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಡ್ತಾರೆ, ವಿರೋಧ ಪಕ್ಷದ ನಾಯಕರ. ನನಗೆ ಬರೀ ಬೈ ಎಲೆಕ್ಷನ್ ಆ ಎಲೆಕ್ಷನ್ ಈ ಎಲೆಕ್ಷನ್ ಇಲ್ಲದೇ ಕೆಲಸನ ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದ್ರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತೇನೆ. ಯಾವುದನ್ನ ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಎಸ್, ಇದಿನ್ನು ಹಿರಿಯೂರು ಉಪಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇದು ಈ ಮೂಲಕ ಬಿಜೆಪಿಗೆ ಶಾಕ್ ಆಗುವಂತ ಹೇಳಿಕೆ. ಎಚ್ಡಿ ಕುಮಾರಸ್ವಾಮಿ ಅವರೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು. ಹಿರಿಯೂರಿನಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಯಬೇಕು, ಉಪಸಮರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಇಚ್ಛೆ ನನಗಿದೆ. ಈ ಕುರಿತಾಗಿ ಬಿಜೆಪಿ ಹೈಕಮಾಂಡ್ ಜೊತೆ ನಾನು ಆಲ್ರೆಡಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇದೀಗ ದೋಸ್ತಿ ಪಾಳ್ಯದಲ್ಲಿ ಈ ಒಂದು ಮಾತು ಸಂಚಲನ ಮೂಡಿಸ್ತಾ ಇದೆ. ಹಿರಿಯೂರು ಮತಕ್ಷೇತ್ರದ ಮೇಲೆ ಬಿಜೆಪಿ ಕೂಡ ಕಣ್ಣಿಟ್ಟಿರುವಂಥದ್ದು. ಇತ್ತ ಜೆಡಿಎಸ್ ಕೂಡ ಎರಡು ಒಂದು ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನ ಕಂಡಿರುವಂಥದ್ದು. ನಮಗ್ ಕೊಡಿ ಈ ಒಂದು ಅವಕಾಶನ, ನಾವು ಗೆದ್ದು ತೋರಿಸ್ತೀವಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ನಮಗೆ ಚಾನ್ಸ್ ಕೊಡಿ, ಗೆದ್ದು ತೋರಿಸ್ತೀವಿ ಅಂತ ಕೂಡ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಈ ಒಂದು ಹಿರಿಯೂರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡೋದು ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಶಾಕ್ ಆಗುವಂತಹ ಹೇಳಿಕೆ ಇದು. ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಹಿರಿಯೂರಿನಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿ ಕಣಕ್ಕೆ ಇಳಿಯಬೇಕು ಅನ್ನುವಂಥದ್ದು, ಮೈತ್ರಿ ಅಭ್ಯರ್ಥಿ ಕಣಕ್ಕೆ ಇಳಿಬೇಕು ಅನ್ನುವಂಥ ಇಂಗಿಂತ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಜೆಡಿಎಸ್ನ ಅಭ್ಯರ್ಥಿ ಉಪಸಮರದಲ್ಲಿ ಜೆಡಿಎಸ್ ಸ್ಪರ್ಧಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಜೊತೆ ಈ ವಿಷಯವಾಗಿ ಚರ್ಚೆಯನ್ನ ಮಾಡಿದ್ದಾರಂತೆ, ಜೊತೆಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂಥದ್ದು ಎಚ್ಡಿ ಕುಮಾರಸ್ವಾಮಿ ಅವರು.